ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಓಲ್ಡ್ ಡೂಪ್ಲೆಕ್ಸ್ ಮನೆನ ರಿನೋವೇಟ್ ಮಾಡಿ ಕೊಟ್ಟಿದ್ವಿ. ಅದರಲ್ಲಿ ಏನೇನು ಥರ ಮಾಡಿದ್ವಿ ಅಂದ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗ್ ವರ್ಕ್ ಎರಡು ಮಾಡಿ ಕೊಟ್ಟಿದ್ವಿ. ಇದರಲ್ಲಿ ಆಲ್ರೆಡಿ ಸ್ವಲ್ಪ ಪ್ಲಂಬಿಂಗ್ ಕೆಲಸ ಬೇರೊಬ್ರು ಯಾರೋ ಮಾಡ್ಬಿಟ್ಟು ಹೋಗಿದ್ದಾರೆ. ಅದು ಕರೆಕ್ಟಾಗಿ ಮಾಡಿಲ್ಲ ಅವರು. ತಿರ್ಗಾ ನಾವು ಹೋಗಿ ಅಟೆಂಡ್ ಮಾಡಿದ್ವಿ ಆ ಕೆಲಸನ. ಇದು ನೋಡಿ, ಇದು ಪ್ರೆಷರ್ ಪಂಪು ಅವರೇ ಮಾಡಿರೋದು. ಆಲ್ಮೋಸ್ಟ್ 9 ಡೆಲಿವರಿ ಲೈನ್ ತೊಗೊಂಡಿದ್ದಾರೆ. ಅವರು ಇರೋದು ನೋಡಿದ್ರೆ 5 ಬಾತ್ರೂಮ್ ಇದೆ ನೋಡಿ. ಇದು ಓವರ್ ಟ್ಯಾಂಕಿಂದ ಬರೋ ಲೈನ್ ಇದು. ಅಲ್ಲಿಂದ ಒಂದು ಬಸ್ ಪಾರ್ ಹಾಕಿ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಮೋಟ್ರ್ ಹೋಗ್ಬಿಟ್ಟು ಅಲ್ಲಿಂದ ಇದು ಔಟ್ಲೈಟು ಇಲ್ಲಿ ಹೋಗಿ ಅದು ಕನೆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಕೊಟ್ಟಿರೋದು ನೋಡಿದ್ರೆ ಒಂದು ಎರಡು ಬಾತ್ರೂಮ್ ಮಾತ್ರ ಒಂದು ಎಡವಟ್ ಮಾಡಿದ್ದಾರೆ. ಇಲ್ಲಿ ಒಂದು NRV ಹಾಕಬೇಕಾಗಿತ್ತು. NRV ಅದು ಹಾಕಿಲ್ಲ ಅವರು. ಮೇಯ್ನ್ ಇನ್ಲೈಟ್ಗೆ NRV ಹಾಕಿಲ್ಲ ಅಂದರೆ ಏನಾಗುತ್ತೆ, ಕೆಲವೊಂದು ಟೈಮು ಮೇಲೆ ಓವರ್ ಟ್ಯಾಂಕಿಗೆ ಹೋಗುತ್ತೆ. ಅದು ಇಲ್ಲಿ ಹಾಕಿರೋದು NRV ಎಲ್ಲ ಡಸ್ಟ್ ಫಿಲ್ಟ್ರ್. ಅದು ಯಾವತ್ತೂ ಕಂಪಲ್ಸರಿ ಇನ್ಲೈಟ್ಗೆ ಒಂದು NRV ಹಾಕಬೇಕಾಗುತ್ತೆ. ಇಲ್ಲಾಂದರೆ ಲೋಡ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ರಿಟರ್ನು ಓವರ್ ಟ್ಯಾಂಕಿಗೆ ರಿಟರ್ನ್ ಹೋಗುತ್ತೆ. ಇಲ್ಲಿ ಹಿಂಗೆ ರಿಟರ್ನ್ ಹೋಗುತ್ತೆ ನೋಡಿ. ಓವರ್ ಟ್ಯಾಂಕ್ ಮೇಲೆ ಇಟ್ಟಿದ್ದಾರೆ, ನಾವು ತೋರಿಸ್ತೀನಿ ಆಮೇಲೆ. ಕಸ್ಟಮರ್ಗೆ ಬರೀ 2 ಟಾಯ್ಲೆಟ್ ಕೊಟ್ಟಿದ್ದಾರೆ. ಬೇರೆ ಟಾಯ್ಲೆಟ್ಗೆಲ್ಲ ಅಲೆ ಲೈನು ಅದು ಕೊಡೋಕ್ಕಾಗಲ್ಲ. ಲೈನ್ ಹೆಂಗೆ ಹೋಗಿದೆ, ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಬರೀ 2 ಟಾಯ್ಲೆಟ್ ಕೊಟ್ಟಿದ್ರು. ಕಸ್ಟಮರ್ ನಮ್ಮ ವಿಡಿಯೋ ನೋಡ್ಬಿಟ್ಟು ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರು. ನಮಗೆ ಇಷ್ಟು ಬಾತ್ರೂಮ್ ಇದೆ, ಎಲ್ಲದಕ್ಕೂ ಕೊಡೋಕ್ಕಾಗತ್ತಾ, ಸ್ವಲ್ಪ ಬಂದು ನೋಡೋಕ್ಕಾಗತ್ತಾ ಅಂದರು. ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಡೆಲಿವರಿ ಲೈನ್ ಎಷ್ಟು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಈ ಥರ ಕೊಡೋದ್ರಿಂದ ಏನು ಯೂಸೇ ಇಲ್ಲ. ಪ್ರೆಷರ್ ನಿಮಗೆ ನಾರ್ಮಲಾಗಿ ಇರುತ್ತೆ. ಯಾವತ್ತೂ ನಾವು ಓವರ್ ಟ್ಯಾಂಕಿಂದ ದೊಡ್ಡ ಲೈನ್ ಹಾಕಿ ಡಿವೈಡ್ ಮಾಡಿಬಿಟ್ರೆ ನಿಮಗೆ ಪ್ರೆಷರ್ ಇರುತ್ತೆ ನೋಡಿ. ಇಲ್ಲಿ ಒಂದು ವಾಶ್ ಬೇಸಿನಲ್ಲಿ ನೀರು ಓಪನ್ ಮಾಡಿಬಿಟ್ಟಿದ್ದೀನಿ. ಪ್ರೆಷರ್ ಎಷ್ಟಿದೆ ಅಂದ್ಬಿಟ್ಟು ತುಂಬ ಲೋ ಅಂದರೆ ಲೋ ಇದೆ. ಶವರಿನಲ್ಲಿ ನೀರೇ ಬರ್ತಾ ಇಲ್ಲ, ಗೀಜರ್ಗೂ ನೀರು ಹೋಗ್ತಾ ಇಲ್ಲ. ಆಮೇಲೆ ಸೋಲಾರು ಫಿಟ್ ಮಾಡಿದ್ದಾರೆ ಎಲ್ಲ. ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ. ಓವರ್ ಟ್ಯಾಂಕ್ ಇಲ್ಲೇ ಇದೆ. ಕೆಳಗಡೆ ಬಾತ್ರೂಮ್ ಇರೋದ್ರಿಂದ ತುಂಬ ಲೋ ಪ್ರೆಷರ್ ಇರುತ್ತೆ. ಅದರಿಂದ ಇವಾಗ ನಾನು ಫುಲ್ಲು ಡೆಲಿವರಿ ಲೈನ್ 9 ಲೈನ್ ಇದೆ, ಎಲ್ಲ ಫುಲ್ ಡಿಸ್ಕನೆಕ್ಟ್ ಮಾಡ್ತೀನಿ. ಒಂದೇ ಒಂದು ಡೆಲಿವರಿ ಲೈನ್ ಸಾಕಾಗುತ್ತೆ ನಮಗೆ. ಈ ಬರೀ ಇನ್ಲೈಟ್ ಮಾತ್ರ ಒಂದು ಕನೆಕ್ಟ್ ಮಾಡಿಬಿಟ್ಟು ಮಿಕ್ಕಿದ್ದು ಫುಲ್ಲು ಇವು 9 ಔಟ್ಲೈನ್ ಇದೆಯಲ್ಲ ಎಲ್ಲದಕ್ಕೂ ಡಿವೈಡ್ ಮಾಡಿ ಕೊಡ್ತೀನಿ ಔಟ್ಲೈಟಿಂದ. ಇದು ಒಂದು ಲೈನ್ ಬಂದ್ಬಿಟ್ಟು ಸೋಲಾರ್ ಕೊಟ್ಟಿದ್ದಾರೆ. ಅದು ಸೋಲಾರ್ ಕೊಡೋದು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಸೋಲಾರ್ಗೆ ಪ್ರೆಷರ್ ಪಂಪ್ ಕೊಟ್ಟರೆ ಅದು ತಡೆಯಲ್ಲ. ನಿಮಗೆ ಸೋಲಾರ್ಗೆ ಸಪ್ರೇಟಾಗಿ ಅದು ಬರುತ್ತೆ. ಅದು ಪ್ರೆಷರ್ ಪಂಪ್ ಹಾಕೋ ಥರ ಸಿಸ್ಟಮು ನೋಡಿ. ಇದು ಮೇಯ್ನ್ ಮೇಲೆ ಟ್ಯಾಂಕಿಂದ ಬರೋ ಇನ್ಲೈಟ್ಗೆ ಕಟ್ ಮಾಡಿ ನಾನು NRV ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಮಾಡಿರೋ ಪ್ಲಂಬರ್ ಬಂದ್ಬಿಟ್ಟು ಒಳಗಡೆ ಕನ್ಸಿಲ್ಡ್ ಪೈಪು ಮತ್ತು ಮೇಲೆ ಟೆರೆಸಿಂದ ಪೈಪ್ ಲೈನ್ ಹೋಗೋದೆಲ್ಲ ಮಾಡಿದರು. ನಾವು ಬಂದು ಕೆಲವೊಂದು ಫೈನಲ್ ಫಿಟ್ಟಿಂಗ್ ಮಾಡಿದ್ವಿ. ಮತ್ತು ಇವು ಪ್ರೆಷರ್ ಪಂಪು ಆಲ್ಟರ್ನೇಟ್ ಮಾಡೋದು, ಕೆಲವೊಂದು ಫೈನಲ್ ಫಿಟ್ಟಿಂಗ್ ಎಲೆಕ್ಟ್ರಿಕ್ದು ಇದು ಮಾಡಿದ್ದೀವಿ ಎಲ್ಲ. ನೀವು ಲಾಸ್ಟ್ನಲ್ಲಿ ನೋಡ್ಬೋದು, ತೋರಿಸ್ತೀನಿ ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದು ಫುಲ್ ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ ವರ್ಕು, ಟೈಲ್ ವರ್ಕ್ 3 ಮಾಡಿಕೊಡ್ತಾಯಿದ್ದೀವಿ. ನಾವು ಬೇರೆ ಟೈಲಿಸ್ ಕೆಲಸ ಮಾಡಲ್ಲ, ಫುಲ್ ರೆನಿವೇಷನ್ ಕೊಟ್ಟರೆ ಎಲ್ಲ ಸೇರಿಸಿ ಮಾಡಿಕೊಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಪ್ಲಂಬಿಂಗ್ ಕೆಲಸ ಎಲೆಕ್ಟ್ರಿಕ್ ಕೆಲಸ ಇದೆ ಜಾಸ್ತಿ ಇರೋದ್ರಿಂದ ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮಗೆ ರೆನಿವೇಷನ್ ವರ್ಕ್ ಇದ್ದರೆ ಎಲ್ಲ ಸೇರಿಸಿ ಮಾಡಿಕೊಡ್ತಾಯಿದ್ದೀವಿ. ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದಾಗಲಿ, ಈ ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದಾಗಲಿ, ಸೋಲಾರ್ ಇನ್ಸ್ಟಾಲ್ ಮಾಡೋದು, ಪ್ರೆಷರ್ ಪಂಪ್ ಇನ್ಸ್ಟಾಲ್ ಮಾಡಿಕೊಡೋದು, ಗೀಸರ್ ಸರ್ವಿಸ್ ಮಾಡಿಕೊಡೋದು, ಇದೆಲ್ಲ ಮಾಡಿಕೊಡ್ತಾಯಿದ್ದೀವಿ. ಎಲ್ಲ ನಮ್ಮ ಚಾನಲ್ನಲ್ಲೆಲ್ಲ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಏನೇನು ಕೆಲಸ ಯಾವ ಥರ ಮಾಡಿದ್ದಾರೆ, ಯಾವ ಥರ ನಾವು ಮಾಡ್ಕೊಳ್ಬೇಕು ಅನ್ನೋ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಈ ಥರ ಏನೇನಿದ್ರೆ ಶೇರ್ ಮಾಡಿರಿ ಅವ್ರಿಗೆ ವಿಡಿಯೋ. ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನಾವು ಆವಾಗ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅವ್ರಿಗೆ ನೋಟಿಫಿಕೇಷನ್ ಹೋಗಲ್ಲ. ಆನ್ಲೈನ್ ಅದು ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ರೆಡಿ ನಾನು ಬೂಸ್ಟರ್ ಪಂಪು ನಮ್ಮ ಚಾನಲಲ್ಲಿ 3 ಟೈಪ್ ಇರೋದು ಹಾಕಿದ್ದೀನಿ. ಬರೀ ವಾಷಿಂಗ್ ಮಿಷಿನ್ಗೆ ಮಾತ್ರ ಬೇಕಂದರೆ ಒಂದು ಮಿನಿ ಸೈಜ್ ಇರುತ್ತೆ, ಅದು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿದ್ರೆ ಒಂದು ಬಾತ್ರೂಮ್ 2 ಬಾತ್ರೂಮ್ ಇರೋರು ಹಾಕ್ಕೊಳ್ಬೋದು. ಅದು ಯಾರ್ಯಾರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಪಂಪ್ಗಳು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಈ ಪಂಪು ಬಂದ್ಬಿಟ್ಟು ನಿಮಗೆ ಸೌಂಡ್ಲೆಸ್ಸು. ನೀವು ಅಟ್ ಟೈಮು 2 ಬಾತ್ರೂಮಿಂದ 3 ಬಾತ್ರೂಮ್ ಯೂಸ್ ಮಾಡ್ಬೋದು. ಒಂದು ಬಿಲ್ಡಿಂಗ್ ಆಗಲಿ ಅಥವಾ ಡೂಪ್ಲೆಕ್ಸ್ ಮನೆ ಆಗಲಿ ಒಂದು 5-6 ಬಾತ್ರೂಮ್ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಎಲ್ಲ ಬಾತ್ರೂಮ್ ಒಂದೇ ಟೈಮ್ ಯೂಸ್ ಮಾಡಲ್ಲ ಯಾರು. ನಿಮಗೆ ಒಳ್ಳೆ ಪ್ರೆಷರ್ ಇರುತ್ತೆ ಇದು. ಹಾಗೆ ಗಾಡಿ ಕಾರು ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಒಳ್ಳೆ ಪ್ರೆಷರ್ ಇರುತ್ತೆ, ಚೆನ್ನಾಗಿರುತ್ತೆ ಇದು. ಬೇಸಿಕ್ ಮಾಡಲ್ ಪಂಪ್ ಅಂದರೆ ನಿಮ್ಗೆ ಸ್ವಲ್ಪ ಸೌಂಡ್ ಇರುತ್ತೆ. ಇದು ಸೌಂಡ್ಲೆಸ್ಸು, ಇದು ಸೌಂಡ್ ಇರೋಲ್ಲ. ನಿಮಗೆ ಒಳ್ಳೆ ಪ್ರೆಷರು ನಿಮಗೆ ಇದು ಮಾಡುತ್ತೆ ಇದು. ಕಸ್ಟಮರ್ ಮೇಯ್ನ್ ನಮಗೆ ಕಂಪ್ಲೇಂಟ್ ಮಾಡಿದ್ದು 2 ರೀಸನ್ನು. ಇವರು ಬಂದ್ಬಿಟ್ಟು 2 ಬಾತ್ರೂಮಿಗೆ ಕೊಟ್ಟಿರೋದ್ರಿಂದ ಅವರಿಗೆ ಬೇರೆ ಬಾತ್ರೂಮಿಗೆ ಪ್ರೆಷರ್ ಎಲ್ಲ ಯೂಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇವರು ಏನು ಮಾಡಿದ್ದಾರೆ, ಇನ್ಲೈಟ್ಗೆ NRV ಹಾಕಲಿಲ್ಲ. ಅದು 2ನೇ ಪ್ರಾಬ್ಲಮ್. ಅದೇನಾಗುತ್ತೆ, ಮೋಟ್ರು ಬಂದ್ಬಿಟ್ಟು ಕಟಪ್ ಆಗಲ್ಲ. ರಿಟರ್ನ್ ಟ್ಯಾಂಕಿಗೆ ನೀರು ಹೋಗೋದ್ರಿಂದ ಕಟಪ್ ಆಗ್ತಾ ಇಲ್ಲ. ಅದು 3ನೇ ರೀಸನ್ ಬಂದ್ಬಿಟ್ಟು ನಮಗೆ ಎಲ್ಲ ಬಾತ್ರೂಮ್ಗೆ, ಕಿಚನ್ಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮಗೆ ಪ್ರೆಷರ್ ಪಂಪ್ ಬೇಕಂದರು.
ಈ ಕಸ್ಟಮರ್ ಬಂದ್ಬಿಟ್ಟು ಕಿಚನ್ ಮಾಡಲರ್ ಕಿಚನ್ ಮಾಡಿದ್ದಾರೆ. ಅದು ಕಂಪಲ್ಸರಿ ಪ್ರೆಷರ್ ಬೇಕೇ ಬೇಕಾಗುತ್ತೆ. ಒಂದು ಎರಡು ಬಾತ್ರೂಮ್ ಮಾತ್ರ ಹೊಸ ಪೈಪ್ ಲೈನ್ ಹಾಕಿ ಮಾಡಿರೋದು, ಮಿಕ್ಕಿದ ಫುಲ್ಲು ಓಲ್ಡ್ GA ಪೈಪ್ನೇ ಇರೋದು. ಅದನ್ನೆಲ್ಲ ಎಲ್ಲ ರಸ್ಟ್ ಹಿಡಿದು ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ತುಂಬ ಲೋ ಪ್ರೆಷರ್ ಇದೆ. ಅದರಿಂದ ಇವರು ಕಂಪಲ್ಸರಿ ಇದು ಪ್ರೆಷರ್ ಪಂಪ್ ಬೇಕಂದ್ಬಿಟ್ಟು ಮಾಡಿರೋದು. ಆಮೇಲೆ ನಿಮ್ಗೆ ತೋರಿಸ್ತೀನಿ ಕಿಚನೆಲ್ಲ ಯಾವ ಥರ ಮಾಡಿದ್ದಾರೆ, ಯಾವ ಥರ ಟ್ಯಾಪ್ ಹಾಕಿದ್ದಾರೆ ಅಂದ್ಬಿಟ್ಟು. ನೋಡಿ ಇವಾಗ NRV ಹಾಕಿ ಆಗಿದೆ. ಆಮೇಲೆ ಬಂದ್ಬಿಟ್ಟು ಇದು ಔಟ್ಲೆಟ್ಗೆ ಒಂದು ಗೇಟ್ ವಾಲ್ ಹಾಕಿದ್ದೀನಿ. ಯಾಕೆಂದರೆ ಅದು ಬೈಪಾಸ್ ಮಾಡಿರೋದ್ರಿಂದ ನಿಮಗೆ ಪ್ರೆಷರ್ ಪಂಪ್ ಬೇಕಂದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು. 2 in 1 ಆಪ್ಷನ್ ಕೊಟ್ಟಿದ್ದು. ಇವಾಗ ಆಲ್ರೆಡಿ ಇರೋ ಲೈನ್ ಎಲ್ಲ ಫುಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಡಿವೈಡ್ ಮಾಡ್ತೀನಿ ನಾನು. ಮೇಲೆ ಬರೋ ಲೈನ್ ಫುಲ್ ಡಮ್ಮಿ ಕ್ಯಾಪ್ ಹಾಕ್ಕೊಡ್ತೀನಿ ಕಟ್ ಮಾಡಿಬಿಟ್ಟು. ಇಲ್ಲಿ ಕೆಳಗಡೆ ಔಟ್ಲೆಟ್ ಹೋಗೋದಕ್ಕೆ ಇಲ್ಲಿಂದ ಡಿವೈಡ್ ಮಾಡಿ ಎಲ್ಲ ಪ್ರತಿಯೊಂದಿಗೂ ಕನೆಕ್ಷನ್ ಕೊಡ್ತೀನಿ. ಒಂದು ಸೋಲರ್ಗೆ ಮಾತ್ರ ಕನೆಕ್ಷನ್ ಕೊಡೋಲ್ಲ, ಅದು ಪ್ರೆಷರ್ ಪಂಪು ನಾರ್ಮಲ್ನಲ್ಲಿ ರನ್ ಆಗುತ್ತೆ. ಅದು ಅವ್ರು ಸೋಲಾರ್ ಟ್ಯೂಬ್ ಟೈಪ್ ಹಾಕಿದ್ದಾರೆ, ಅದು ಪ್ರೆಷರ್ಗೆ ತಡೆಯಲ್ಲ. ನಾರ್ಮಲ್ ಫ್ಯಾನಲ್ ಟೈಪ್ ಬರುತ್ತೆ, ಅದಕ್ಕೆ ಇದು ಪ್ರೆಷರ್ ಪಂಪ್ ಕನೆಕ್ಷನ್ ಕೊಡ್ಬೋದು. ಸ್ವಲ್ಪ ಆಲ್ಟ್ರ್ ಮಾಡಿ ಕೊಡಬೇಕಾಗುತ್ತೆ. ಅದಕ್ಕೆ 2 years ಬ್ಯಾಕ್ ನಾನು ಒಂದು ಆ ಥರ ಇದು ಸೋಲಾರ್ಗೆ ಪ್ರೆಷರ್ ಪಂಪ್ ಫಿಟ್ ಮಾಡಿ ಕೊಟ್ಟಿದ್ದೀನಿ ಪ್ಯಾನಲ್ ಟೈಪ್ಗೆ. ಅದು ಏನು ಪ್ರಾಬ್ಲಮ್ ಇಲ್ಲ, ಅದು ಅಪ್ಲೋಡ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಸಿಗುತ್ತೆ. ತುಂಬ ನೋಡಿ ಇಷ್ಟು ಪೈಪ್ ಹಾಕಿ ಸುಮ್ಮನೆ ವೇಸ್ಟ್ ಮಾಡಿದ್ದಾರೆ. ನಾರ್ಮಲ್ ಪೈಪ್ ಒಂದೊಂದು ಬಾತ್ರೂಮ್ ಸಪ್ರೇಟ್ ಕೊಡೋದ್ರಿಂದ ಪ್ರೆಷರ್ ಇನ್ಕ್ರೀಸ್ ಆಗೋದೇ ಇಲ್ಲ. ನಾವು ಅದೇ ಒಂದು 2 ಇಂಚ್ ಆಗಲಿ 1.5 ಇಂಚ್ ಪೈಪ್ ಹಾಕಿ ಅಲ್ಲಿಂದ ರೆಡಿಸರ್ ಹಾಕಿ ಡಿವೈಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರೆಷರ್ ಪುಷ್ ಮಾಡುತ್ತೆ. ಯಾಕಂದರೆ ಅದ್ರಲ್ಲಿ ಲೋಡ್ನಲ್ಲಿ ಇರುತ್ತೆ ನೀರು, ಆ ವೆಯ್ಟ್ ಬಂದ್ಬಿಟ್ಟು ನೀವು ಪುಷ್ ಮಾಡೋದ್ರಿಂದ ಸ್ವಲ್ಪ ನಾರ್ಮಲಾಗಿ ಪ್ರೆಷರ್ ಸಿಗುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡಿ, ಲಾಸ್ಟ್ನಲ್ಲಿ ಯಾವ ಥರ ಪೈಪ್ ಲೈನೆಲ್ಲ ಮಾಡಿ ನಿಮಗೆ ಇದು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ನಮ್ಮ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ತುಂಬ ಕಡೆಯಿಂದ ಕರೆ ಮಾಡ್ತಾ ಇರ್ತಾರೆ. ನಾವು ತುಂಬ ಲಾಂಗ್ ಸರ್ವಿಸ್ ಕೊಡೋಕ್ಕಾಗಲ್ಲ. ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ EHL, ಇಲ್ಲಿ ನಾವು ವರ್ಕ್ ಮಾಡೋ ಪ್ಲೇಸು. ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ ಮ್ಯಾಕ್ಸಿಮಮ್, ಅದಕ್ಕೆ ಮೇಲೆ ಕೊಡೋಕ್ಕಾಗಲ್ಲ. ತುಂಬ ಜನಗಳು ಮಾಡ್ತಾ ಇರ್ತಾರೆ ಕನಕಪುರ ರೋಡ್ ಮತ್ತು ಮಂಡ್ಯ, ಚನ್ನಪಟ್ಟಣ, ಮೈಸೂರು ಹಲವಾರು ಕಡೆಯಿಂದ ಕಾಲ್ ಮಾಡ್ತಾರೆ. ಎಲ್ಲ ಕಡೆನೂ ಸರ್ವಿಸ್ ಕೊಡೋಕ್ಕಾಗಲ್ಲ. ನಿಯರ್ ಬೇರೆಯವರು ಕಾಲ್ ಮಾಡಿರಿ. ಇಲ್ಲ ಕ್ಲೋಸ್ ಮಾಡಿದ್ದೀನಿ ವಾಲು. ಸ್ವಲ್ಪ ಹೊತ್ತು ಬರಲ್ಲ ನೀರು, ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಲೈನು. ನೋಡಿ ಎಲ್ಲ ಪೈಪ್ ಲೈನ್ ಕಟ್ ಮಾಡಿ ಕರೆಕ್ಟಾಗಿ ಎಲ್ಲ ಡೈವರ್ಟ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಅಲೆ ಲೈನ್ ಫುಲ್ ಕಟ್ ಮಾಡಿ ಎಲ್ಲ ಡಮ್ಮಿ ಕ್ಯಾಪ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಆಲ್ರೆಡಿ ಔಟ್ಲೈಟ್ ಹೋಗಿದ್ದ ಲೈನಿಗೆ ಒಂದೇ ಲೈನು ಪ್ರೆಷರ್ ಪಂಪಿಂದ ಔಟ್ಲೈಟ್ಗೆ ಎಲ್ಲ ಕನೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಈ ಥರ ನಾವು ಕೊಟ್ಟಿರೋದ್ರಿಂದ ಇವಾಗ ಎಲ್ಲ ಪ್ರತಿಯೊಂದು ಬಾತ್ರೂಮು ಕಿಚನ್ಗೂ ಎಲ್ಲ ಪ್ರತಿಯೊಂದಿಗೂ ಪ್ರೆಷರ್ ಪಂಪಿಂದ ಕನೆಕ್ಟ್ ಆಗಿರೋದ್ರಿಂದ ಒಳ್ಳೆ ಪ್ರೆಷರ್ ಸಿಗುತ್ತೆ ನಿಮಗೆ. ಆಲ್ರೆಡಿ ಇದು ಪ್ರೆಷರ್ ಪಂಪ್ ಮೀಟ್ರ್ ಬಂದ್ಬಿಟ್ಟು ತುಂಬ ಲೋಡ್ ಆಗ್ತಾ ಇಲ್ಲ. ಲೋಡ್ ಆಗದೆ ಯಾಕಂದರೆ ಅಲ್ಲಿ ರಿಟರ್ನ್ ಹೋಗೋದ್ರಿಂದ ಕಟ್ ಆಫ್ ಆಗ್ತಾಯಿಲ್ಲ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಫುಲ್ ಲೋಡ್ ಆಗ್ತಾಯಿದೆ. ಆಲ್ಮೋಸ್ಟ್ ನಾವು ಪ್ರೆಷರ್ ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು. ನಾರ್ಮಲ್ ಅಂದರೆ ನಿಮ್ಗೊಂದು 60 ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ 60 ಚೇಂಜ್ ಏನೋ ಇಟ್ಟಿದ್ದೀನಿ. ನೋಡಿ ಆ ಲೆವೆಲ್ಗೆ ಹೋಗಿದ್ದು ಆಟೋಮೆಟಿಕ್ ಮೋಟ್ರು ಕಟ್ ಆಫ್ ಆಗುತ್ತೆ. ಇವಾಗ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ. ರಿಟರ್ನ್ ನೀರು ಹೋಗ್ದಿರೋದ್ರಿಂದ ಕರೆಕ್ಟಾಗಿ ಆ ಲೆವೆಲ್ಗೆ ಹೋಗಿದ್ದು ಆಟೋಮೆಟಿಕ್ ನಿಮಗೆ ಮೋಟ್ರ್ ಆಫ್ ಆಗುತ್ತೆ. ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನಾವು ಟ್ಯಾಪ್ ಆನ್ ಮಾಡಿದ್ರೆ ಮೋಟ್ರ್ ಆನ್ ಆಗುತ್ತೆ, ಟ್ಯಾಪ್ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಮೋಟ್ರ್ ಆಫ್. ನೀವು ನೋಡಿದ್ರೆ ಗೊತ್ತಾಗ್ಬೋದು ಫಸ್ಟ್ ಯಾವ ಥರ ಪ್ರೆಷರ್ ಇತ್ತು, ಇವಾಗ ಯಾವ ಥರ ಪ್ರೆಷರ್ ಇದೆ ಅಂದ್ಬಿಟ್ಟು. ನಿಮ್ಗೆ ತುಂಬ ಚೇಂಜಸ್ ಇರುತ್ತೆ ಫಸ್ಟು ಇವಾಗ ಪ್ರತಿಯೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಸ್ವಲ್ಪ ಬಿಚ್ಚಿ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಒಳಗಡೆ ಪೈಪ್ನಲ್ಲಿರೋ ಕಸಾಲ ಬಂದು ಬ್ಲಾಕ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇರುತ್ತೆ. ಒಂದು ಸಲ ಬಿಚ್ಚಿ ಕ್ಲೀನ್ ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಇರೋಲ್ಲ. ನೋಡಿ ಫಸ್ಟು ಶವರ್ ಪ್ಯಾನಲ್ನಲ್ಲೆಲ್ಲ ನಿಮಗೆ ಪ್ರೆಷರ್ನೇ ಬರ್ತಾ ಇಲ್ಲ. ಇವಾಗ ನೋಡಿದ್ರೆ ಒಳ್ಳೆ ಪ್ರೆಷರ್ ಇದೆ. ಅದು ಪ್ರೆಷರ್ ಪಂಪ್ನಲ್ಲಿ ಅಡ್ಜಸ್ಟ್ಮೆಂಟು ಕೊಡ್ತಾರೆ. ಇನ್ನೂ ಪ್ರೆಷರ್ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಕಸ್ಟಮರ್ ಇನ್ನೂ ಸ್ವಲ್ಪ ಪ್ರೆಷರ್ ಬೇಕಂತ ಇದ್ದಾರೆ. ನಾನು ಅದು ಪ್ರೆಷರ್ ಲಾಸ್ಟ್ನಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಇದನ್ನು ಅವರಿಗೆ. ಫಸ್ಟು ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ಪ್ರೆಷರ್ ಇದೆ. ಇವಾಗ ನಾನು ನಿಮಗೆ ಇನ್ನೂ ಬೇಕಾದರೆ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಇನ್ನೂ ಬೇಕಾದರೆ ಡಿಕ್ರೀಸ್ ಮಾಡ್ಕೊಳ್ಬೋದು. ಅದು ಪ್ರೆಷರ್ ಪಂಪ್ನಲ್ಲಿ ಎಲ್ಲ ಆಪ್ಷನ್ ಇರುತ್ತೆ. ಅದು ನೋಡಿ ಆಲ್ಮೋಸ್ಟ್ ನಿಮಗೆ ಒಂದು 7 feet ದೂರಕ್ಕೆ ಅದು ಪ್ರೆಷರ್ ಹೊಡಿತಾ ಇದೆ. ಅಷ್ಟೊಂದು ಪ್ರೆಷರ್ ಇದೆ. ವೈಟ್ ಟೈಲ್ಸ್ ಇರೋದ್ರಿಂದ ನಿಮಗೆ ನೀರು ಪ್ರೆಷರ್ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಈಗ ಒಳ್ಳೆ ಪ್ರೆಷರ್ ಇದೆ.
ಬಾಡಿ ಶವರು ಈ ಥರ ಶವರ್ ಫ್ಯಾನ್ ಇದ್ದರೆ ಕಂಪಲ್ಸರಿ ಪ್ರೆಷರ್ ಪಂಪ್ ಇದ್ರೇ ಅದು ಚೆನ್ನಾಗಿರೋದು. ಈ ಶವರ್ ಫ್ಯಾನಲ್ಲಿ ಎಲ್ಲ ಕಡೆನೂ ಒಳ್ಳೆ ಪ್ರೆಷರ್ ಬರ್ತಾಯಿದೆ ಇವಾಗ. ನೋಡಿ, ನೀವು ನೋಡ್ಬೋದು ಎಲ್ಲ ಕಡೆನೂ ಒಳ್ಳೆ ಪ್ರೆಷರ್ ಬರ್ತಾಯಿದೆ ಇವಾಗ. ಕೆಲವರು ಕೇಳಿದ್ದಾರೆ ಈ ಥರ ಶವರ್ ಫ್ಯಾನಲ್ಲಿ ಹಾಕ್ಕೊಳ್ಳೋದು ಮೇಂಟೆನೆನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು. ಈ ಥರ ಇದು ಬಂದ್ಬಿಟ್ಟು ಮೇಂಟೆನೆನ್ಸು ಸ್ವಲ್ಪ ಒಂದು 5 ಇಯರ್ಸ್ ಹೆಚ್ಚು ಕಮ್ಮಿ ಯೂಸ್ ಮಾಡ್ಬೋದು. ಆಮೇಲೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆಲ್ಲ ಪೇರ್ ಪಾರ್ಟ್ಸ್ ಸಿಕ್ಕೋದು ಸ್ವಲ್ಪ ಕಷ್ಟನೇ, ತುಂಬ ರೇರ್ ಇದು. ಇದು ಬಂದ್ಬಿಟ್ಟು ಒಂದು 5-7 ಇಯರ್ಸ್ ಹೆಚ್ಚು ಕಮ್ಮಿ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಟೈಮು ಫ್ಯಾನಲ್ಲೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಲೈಫ್ ಇರಬೇಕಂದ್ರೆ ಬಾಡಿ ಶವರ್ ಮಾಡ್ಕೊಳ್ಬೋದು. ಅದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಮಾಡಿಕೊಡ್ತೀವಿ ನಾವು. ನೋಡಿ, ಇದೇ ಕಿಚನ್ ಸಿಂಕ್ದು. ಇದು ಸಿಂಕ್ ಇನ್ಬಿಲ್ಟಾಗೆ ಟ್ಯಾಪು ಎಲ್ಲ ಪ್ರತಿಯೊಂದು ಎಲ್ಲ ಬರುತ್ತೆ. ಇದನ್ನಲ್ಲಿ ಬಂದ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ ಅದು ನೀರು ಫ್ಲೋನಲ್ಲಿ. ನೋಡಿ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ರೈನ್ಸ್ ಥರ ಕೊಡ್ತಾರೆ, ಫಾಸ್ ಟೈಪು ಬರುತ್ತೆ. ನೋಡಿ, ನಿಮಗೆ ಇಲ್ಲಿ ಈ ಟೈಪ್ ಕೆಳಗಡೆ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಹಾಟ್ ಆ್ಯಂಡ್ ಕೋಲ್ಡು. ನಾವು ಸಪ್ರೇಟ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಮಿಕ್ಸ್ ಟೈಪು ಯೂಸ್ ಮಾಡ್ಕೊಳ್ಬೋದು. ಮೇಲೆ ಬಂದ್ಬಿಟ್ಟು ಈ ಥರ ಕೊಟ್ಟಿರ್ತಾರೆ. ಆ ಪಕ್ಕದಲ್ಲಿ ಬಂದ್ಬಿಟ್ಟು ROಗೆ ಟ್ಯಾಪ್ ಅದು ರೈಟ್ ಸೈಡ್ ಇರೋದು. ಇದೆಲ್ಲ ಗ್ಲಾಸು ಅದು ಇದೆಲ್ಲ ಹಾಕಿ ಪ್ರೆಶ್ ಮಾಡಿದ್ರೆ ನೀವು ಫುಲ್ಲು ಪ್ರೆಷರಾಗಿ ಹೊಡೆದು ವಾಶ್ ಮಾಡಿ ಕೊಡುತ್ತೆ. ಇವಾಗ ಕೈನಲ್ಲಿ ಇದು ಮಾಡಿ ಪ್ರೆಶ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮನೆ ಫುಲ್ ನೀರು ಹೊಡಿತದೆ, ಅಷ್ಟೊಂದು ಪ್ರೆಷರಾಗಿ ಬರುತ್ತೆ. ಅದನ್ನಲ್ಲಿ ಸಣ್ಣ ಪುಟ್ಟ ಕಪ್ಪು ಗ್ಲಾಸು ಇದೆಲ್ಲ ವಾಶ್ ಮಾಡ್ಕೊಳ್ಬೋದು. ಅದು ಲೆಫ್ಟ್ ಸೈಡ್ನಲ್ಲಿ ಕಾಣ್ತದೆ, ಅದು ಇದು ಸೋಪು, ಇದು ಲಿಕ್ವಿಡು, ಅದು ಆ ಥರ ಇದು ಮಾಡ್ಕೊಳ್ಬೋದು. ಇದನ್ನಲ್ಲಿ ಬಂದ್ಬಿಟ್ಟು ಇದು ಪೈಪ್ ಇದು ಥರ ಕೊಟ್ಟಿರ್ತಾರೆ. ಕೆಳಗಡೆ ಎಲ್ಲ ನಾವು ಹಿಡಿದು ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಸಿಂಕು ಈ ಥರ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ನಲ್ಲಿ ಈಸಿ ಆಗಿರುತ್ತೆ. ಎಲ್ಲ ತೊಳೆದಾದ್ಮೇಲೆ ಲಾಸ್ಟ್ನಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಸೂಪರ್ ಆಗಿರುತ್ತೆ. ಇವಾಗ ಆಲ್ರೆಡಿ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ. ಕೆಳಗಡೆ ಬಂದ್ಬಿಟ್ಟು ಆಂಗ್ಲ್ ಕಾಕ್ನಲ್ಲಿ ಸ್ವಲ್ಪ ಸ್ಟಕ್ ಆಗಿದೆ. ಅಲ್ಲಿ ಪ್ರೆಷರ್ ಪಂಪ್ ಆನ್ ಮಾಡಿದ್ದು ಅದು ರಸ್ಟು ಅದೆಲ್ಲ ಇರುತ್ತಲ್ಲ, ಅಲ್ಲಿ ಸ್ಟಕ್ ಆಗಿದೆ. ಇವಾಗ ಅದು ಆಂಗ್ಲ್ ಕಾಕ್ ಬಿಚ್ಚಿಬಿಟ್ಟು ಅದು ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಎಲೆಕ್ಟ್ರಿಕ್ ವರ್ಕೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ. ಇದು ಕಿಚನ್ ಏರಿಯಾನಲ್ಲಿ ಒಂದು ಫ್ಯಾನ್ಸಿ ಲೈಟ್ ಹಾಕಿಕೊಟ್ಟಿದ್ದೀವಿ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಆರ್ಡಿನರಿ ಕಿಚನ್ ಇದ್ದಿದ್ದು ಮಾಡಲರ್ ಕಿಚನ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನೋಡಿ, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಇಲ್ಲೇ ಕೆಳಗಡೆ ಡಿಶ್ ವಾಷರು ಫಿಟ್ ಮಾಡಿದ್ದಾರೆ. ಮೇಲೆಲ್ಲ ಗ್ಲಾಸ್ ಹಾಕಿ ನೀಟಾಗಿ ಈ ಥರ ಇಟ್ಟಿದ್ದಾರೆ. ನೋಡೋಕ್ಕೆ ಚೆನ್ನಾಗಿದೆ ಕಿಚನ್. ಆ ಟೈಲಿಸ್ನಲ್ಲೇ ಗೋಲ್ಡು ಲೈನಾಗ ಫಿನಿಶಿಂಗ್ ಅದಕ್ಕೆ ಮ್ಯಾಚ್ ಥರ ಮಾಡಿದ್ದಾರೆ. ಅಲ್ಲಿ ಗ್ಲಾಸ್ ಹಾಕಿರೋದಲ್ಲ. ಇದು ಡಿಶ್ ವಾಷರು LGದು ಹಾಕಿದ್ದಾರೆ. ಕರೆಕ್ಟಾಗಿ ಅದು ಬಾಕ್ಸ್ ಒಳಗಡೆ ಅದು ಫಿಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅದು ವುಡ್ ವರ್ಕು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಟೈಲಿಸ್ಸೇ ಯಾವ ಥರ ಬಂದಿದೆ ಡಿಸೈನ್ ಅಂದ್ಬಿಟ್ಟು ನಿಮಗೆ ಹತ್ರವಾಗಿ ತೋರಿಸ್ತೀನಿ. ನೋಡಿ, ಎಲ್ಲ ಗೋಲ್ಡ್ ಫಿನಿಶಿಂಗ್ನಲ್ಲಿ ಮಾಡಿದ್ದಾರೆ. ನೋಡಿ, ಇದು ಹಾಲು. ಇದು ಬಂದ್ಬಿಟ್ಟು ಓಪನ್ ಪ್ಲೇಸ್ ಕೊಟ್ಟಿದ್ದಾರೆ. ಮೇಲೆ ಬಂದ್ಬಿಟ್ಟು ಗ್ಲಾಸ್ ಹಾಕಿದ್ದಾರೆ ವೆಂಟಿಲೇಷನ್ಗೆ. ಈ ಲೈಟ್ ನೋಡಿದ್ರೆ ನೈಟ್ನಲ್ಲಿ ಹಾಕಿರೋ ತುಂಬ ಸೂಪರಾಗಿರುತ್ತೆ. ಡೇ ಟೈಮ್ನಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ. ನಿಮಗೆ ಒಂದು ಗೋಲ್ಡನ್ ಕಲರ್ನಲ್ಲಿ ಇದೆ. ಇದು ನೈಟ್ನಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾವು ನೈಟ್ ಟೈಮು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಡೇ ಟೈಮ್ನಲ್ಲೇ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್ದು ಇದು ಮಾಡಿದ್ದಾರೆ. ಇಲ್ಲೊಂದು ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಬೆಡ್ರೂಮ್ಗೆ ಈ ಥರ ಲೈಟ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು 3 ಕಲರ್, ಎಲ್ಲ ಲೈಟ್ನಲ್ಲಿ 3 ಕಲರ್ ಬರುತ್ತೆ ನಿಮಗೆ. ವೈಟು, ವಾಮ್ ವೈಟು, ಯೆಲ್ಲೋ, ವೈಟು. ಇದೇ ಗೋಲ್ಡನ್ ಕಲರ್ ಹಾಕಿದ್ರೆ ಅದು ತುಂಬ ನಿಮಗೆ ಇದು ಥರ ಕಾಣಿಸ್ತದೆ. ಬಾತ್ರೂಮ್ನಲ್ಲಿ ಎಲ್ಲ ಲೈಟ್ ಹಾಕಿದ್ರು, ಅದನ್ನೆಲ್ಲ ಕೆಲಸ ನಡೆಯೋದ್ರಿಂದ ನಾನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ.